ಅವ್ರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವರು ಎಲ್ಲರನ್ನೂ ಸಹ ಯಾವುದೇ ಭೇದ ಭಾವಗಳಿಲ್ಲದೆ ಕಾಣ್ತಿರ್ತಕ್ಕಂಥ ವಿಶ್ವಾಸ ಬಹುಶಃ ಎಲ್ಲೊಂದು ಕೊರತೆ ಇದೆ. ಜಿದ್ದು ಸೇಡು ಇದೆಲ್ಲವೂ ಸಹ ಯಾರು ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ದೇವರಾಜ ಅರಸರವ್ರನ್ನ ಹೋಲಿಸ್ಕೊಳ್ತಕ್ಕಂಥದ್ದು ಎಲ್ಲೂ ಸಹ ಸೂಕ್ತ ಅಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವರು ಎಲ್ಲರನ್ನೂ ಸಹ ಯಾವುದೇ ಭೇದ ಭಾವಗಳಿಲ್ಲದೆ ಕಾಣ್ತಿರ್ತಕ್ಕಂಥ ವಿಶ್ವಾಸ ಬಹುಶಃ ಎಲ್ಲೊಂದು ಕಡೆ ಕೊರತೆ ಇದೆ. ನನ್ನನ್ನು ನಾನು ಯಾರಿಗಾದ್ರೂ ಹೋಲಿಸ್ಕೊಳ್ಬೇಕು ಅಂದರೆ ಬಹುಶಃ ನಾನು ಹಲವಾರು ಬಾರಿ ಯೋಚನೆ ಮಾಡಬೇಕು. ಆದ್ದರಿಂದ ಅದನ್ನು ಅವರೇ ಯೋಚನೆ ಮಾಡಬೇಕು. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅಂತ ತೀರ್ಮಾನ ನಾನು ಯಾಕೆ ವ್ಯಕ್ತಿತ್ವ ತೀರ್ಮಾನ ಮಾಡಲಿ? ನಮ್ಮ ವ್ಯಕ್ತಿತ್ವವನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ಜನ. ಇವತ್ತು ಜನ ತೀರ್ಮಾನ ಮಾಡ್ತಾರೆ ಅದನ್ನು, ಯಾರ ವ್ಯಕ್ತಿತ್ವ ಏನು ಅಂತಕ್ಕಂಥ ಜನ. 100ಕ್ಕೆ 100 ಈ ಬಾರಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ ಮಹಾರಾಜರು ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ಅದೇ ರೀತಿಯಲ್ಲಿ NDA ಮೈತ್ರಿಕೂಟ 400 ಸೀಟ್ಗಳನ್ನ ಪಡೆದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗ್ತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಚುನಾವಣೆ ಬಹುಶಃ ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಚುನಾವಣೆ ಯಾರ್ಯಾರ ವಿರುದ್ಧ ಅಂತಕ್ಕಂಥದ್ದಲ್ಲ. ಚುನಾವಣೆ ಯಾವ ರೀತಿ ನಡೆಯುತ್ತೆ, ಚುನಾವಣೆ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು GT ದೇವೇಗೌಡರು ಇರ್ಬೋದು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, HD ದೇವೇಗೌಡರ ಅಪ್ಪಾಜಿಯವರು ಇರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ನಮ್ಮಂಥ ಸಾವಿರಾರು ಜನ, ಲಕ್ಷಾಂತರ ಜನ JDS ಕಾರ್ಯಕರ್ತರು ಈ ಬಾರಿ ನರೇಂದ್ರ ಮೋದಿಜಿಯವ್ರನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿಯನ್ನಾಗಿ ನೋಡಲಿಕ್ಕೆ ನಾವೆಲ್ಲರೂ ಸಹ ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವಿಶಿಷ್ಟವಾದಂಥ ಕ್ಷೇತ್ರ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಜೊತೆಗೆ GT ದೇವೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎದುರುಬದುರಾಗಿ ನಿಂತಿದ್ದು 2018 ಚುನಾವಣೆಯಲ್ಲಿ ಫಲಿತಾಂಶ ಏನಾಗಿದೆ ಅಂತಕ್ಕಂಥ ಎಲ್ಲರಿಗೂ ಸಹ ಗೊತ್ತಿದೆ. ಅದೇ ರೀತಿಯಲ್ಲಿ ಈ ಬಾರಿನೂ ಸಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ಇರುತ್ತೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನು ಮಾಡಿದರು. ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಕೇಳಿದ್ರು. ಅದಕ್ಕೆ GT ದೇವೇಗೌಡರು ಉತ್ತರ ಕೊಟ್ಟಿದ್ದಾರೆ. ನಾನೇನು ಕಟ್ಟೆ ಕಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಅಂತಕ್ಕಂಥದ್ದು ಸಹ ಹೇಳಿದ್ದಾರೆ. ಬಹುಶಃ ಚರ್ಚೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಂಥವರು ಯಾವ ರೀತಿಯಾಗಿ ಪದಗಳನ್ನು ಬಳಸಬೇಕು, ಬಹುಶಃ ಯಾವ ರೀತಿಯಾದಂಥ ಬದಲಾವಣೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ನಂತರ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥದ್ದನ್ನ ಅವ್ರು ಗಮನಿಸಬೇಕು. ಅದನ್ನು ನೋಡಿ ಮಾತನಾಡಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಹುಶಃ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಆ ಸ್ಥಾನಕ್ಕೆ ಗೌರವ ರೀತಿಯಲ್ಲಿ ಮಾತನಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ದರಿಂದ ಇವತ್ತು ಜಿದ್ದು ಸೇಡು ಇದೆಲ್ಲವನ್ನು ಸಹ ಯಾರು ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ನಮ್ಮ ಉದಾಹರಣೆಗೆ ನಮ್ಮ DCC ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತು ಯಾವ ರೀತಿ ನಡೆದಿದೆ ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ. ವೈಯಕ್ತಿಕ ದ್ವೇಷ, ಜಿದ್ದು, ಅಸೂಯೆ ಪಡ್ತಕ್ಕಂಥದ್ದು ನಮ್ಮಲ್ಲಿ ಯಾರಲ್ಲೂ ಸಹ ಇಲ್ಲ. ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಆಸ್ತಿ. ಅವೆಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ. ಜಿದ್ದು, ಅಸೂಯೆ, ಸೇಡು, ಕೇಸ್, ಸುಳ್ಳು ಕೇಸ್ ಹಾಕ್ಸ್ತಕ್ಕಂಥದ್ದು ನಮ್ಮ ಹುಣಸೂರಿನಲ್ಲೇ ಭಾಳಷ್ಟು ನಿದರ್ಶನಗಳು. ನನ್ನ ಮೇಲೆ 4 ಅಟ್ರಾಸಿಟಿ ಕೇಸ್ ಆಗಿತ್ತು. ಜಿದ್ದು, ಅಸೂಯೆ, ದ್ವೇಷ ಎಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ. ಅದು ಅಲ್ಲ, ಹೋಗಿದೆ ಹೊಟ್ಟೋಯ್ತದು. ಈಗ ಹುಣಸೂರು ಅಟ್ರಾಸಿಟಿ ಹಾಕ್ಸಿದ್ದು ನನ್ನ ಮೇಲೆ, ಸುಳ್ಳು ಕೇಸ್ ಹಾಕ್ಸಿದ್ದು ನನ್ನ ಮೇಲೆ. ಈಗ ನಾನೇನಾದರೂ ವಿರುದ್ಧವಾಗಿ ಏನು ದ್ವೇಷ ಮಾಡಲಿಲ್ಲ, ಜಿದ್ದು ಸಾಧಿಸಿಲ್ಲ, ಅಸೂಯೆ ನಾನು ಪಟ್ಟಿಲ್ಲ. ನಾನು ಈ ಕ್ಷೇತ್ರ ಶಾಸಕನಾಗಿದ್ದೀನಿ. ಎಲ್ಲರನ್ನೂ ವಿಶ್ವಾಸಕ್ಕೆ ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ.